ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೆಹಲಿಗೆ ತೆರಳಿರುವಂತಹ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಯಾವ ರೀತಿ ಮಹತ್ವ ಪಡ್ಕೋತಾ ಇದೆ ಇವತ್ತಿನ ಸಭೆ ಅಂತ? ವಸಂತ್, ಈಗಾಗಲೇ ಏನು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಡಿ.ಕೆ.ಶಿ ಅವರು ಕೂಡ ತಮ್ಮ ಪ್ರತ್ಯೇಕ ತಂಡಗಳೊಂದಿಗೆ ತಿಳಿದಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಬಹುದೊಡ್ಡವಾಗಿ ಚರ್ಚೆ ಆಗ್ತಾ ಇರೋದು ಒಂದು ಸಚಿವ ಸಂಪುಟ ಪುನರ್ರಚನೆ, ಇನ್ನೊಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಇವೆಲ್ಲ ಗೊಂದಲಕ್ಕೆ ಬ್ರೇಕ್ ಹಾಕಲು ಇವತ್ತು ದೆಹಲಿಗೆ ನೇರವಾಗಿ ಕರೆದಿರುವಂಥದ್ದು. ಅದರಿಂದಾಗಿ ಇವತ್ತು ಸಾಕಷ್ಟು ಮಹತ್ವವನ್ನು ಕಾಂಗ್ರೆಸ್ ಪಾಲಿಗೆ ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತ ಸಚಿವರು ಮತ್ತು ಶಾಸಕರೊಂದಿಗೆ ಈಗಾಗಲೇ ಒಂದು ಉಪಹಾರ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ನಾವು ಕಾಣ್ಬೋದು. ಯಾಕೆಂದರೆ ಅಲ್ಲಿ ಮಹದೇವಪ್ಪ, ಪರಮೇಶ್ವರ್ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಅದೇ ಸೇರಿದಂತೆ ಅವರೆಲ್ಲ ಯಾರೆಲ್ಲ ಆಪ್ತ ಶಾಸಕರು ಸಚಿವರುಗಳಿದ್ದಾರೆ ಅವ್ರ ಜೊತೆ ಒಂದು ಮೀಟಿಂಗನ್ನು ಜಾರ್ಜಿಂದ ಹಿಡಿದು ಎಲ್ಲರೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು. ಅಲ್ಲಿ ಕೂಡ ಸಾಕಷ್ಟು ಅಂದರೆ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಮುನ್ನ ಇವರೆಲ್ಲ ಮಾತುಕತೆಯನ್ನು ನಡೆಸಿರುವಂಥದ್ದು. ಅಲ್ಲಿ ನಾವು ಯಾವ ರೀತಿ ವಾದವನ್ನು ಅಂದರೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಿರುವಂಥದ್ದು. ಅದೇ ರೀತಿ ಡಿ.ಕೆ.ಶಿ ಅವರು ಕೂಡ ತಮ್ಮ ಆಪ್ತ ಶಾಸಕರ ಜೊತೆ ಮಾತುಕತೆ ನಡೆಸಿ ಈಗ ರಾಹುಲ್ ಗಾಂಧಿಗೆ ಭೇಟಿಗೆ ತೆರಳಿರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ಇವತ್ತು ಏನು ದೆಹಲಿಯಲ್ಲಿರುವಂಥ ಕಾಂಗ್ರೆಸ್ ಭವನದಲ್ಲಿ ಮೀಟಿಂಗನ್ನು ಕರೆದಿರುವಂಥದ್ದು. ಅಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಅಂತ ಹೇಳಲಾಗ್ತಿತ್ತು. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ಬರನ್ನು ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕರ್ನಾಟಕ ಭವನದಿಂದ ನೇರವಾಗಿ ಕಾಂಗ್ರೆಸ್ ಕಚೇರಿಗೆ ತೆರಳಿರುವಂಥದ್ದು. ಅಲ್ಲಿ ಈಗಾಗಲೇ 1-to-1 ಮೀಟಿಂಗ್ಗೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮೊದಲಿಗೆ ವೇಣುಗೋಪಾಲ್, ರಾಹುಲ್ ಗಾಂಧಿ ಮತ್ತು ಅದೇ ರೀತಿ ಮಲ್ಲಿಕಾರ್ಜುನ್ ಜೊತೆ ಒಂದು ಸುತ್ತಿನ ಮಾತುಕತೆ. ಅಂದರೆ ರಾಜ್ಯದಲ್ಲಿ ಇತ್ತೀಚಿನ ಬೆಳವಣಿಗೆ ಏನು ನಡೀತಿದೆ, ಯಾರೆಲ್ಲ ಹೈಕಮಾಂಡ್ ಭೇಟಿಗೆ ಬಂದಿದ್ರು, ಯಾರೆಲ್ಲ ನಾಯಕರನ್ನ ಭೇಟಿಯಾಗೋದು, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಆ ನಂತರ ಸಿದ್ದರಾಮಯ್ಯರನ್ನ ಕರೆಸಿ ಒಂದು ಸುತ್ತಿನ ಮಾತುಕತೆ, ಅಂದರೆ ತಮ್ಮ ಅಭಿಪ್ರಾಯ ಏನು ಅಂತ ಕೂಡ ಸಿದ್ದರಾಮಯ್ಯನ ಕೇಳುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯರು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಪ್ರಮುಖವಾಗಿ ಸಿದ್ದರಾಮಯ್ಯರ ಒತ್ತಡ ಇರುವಂಥದ್ದು ಸಚಿವ ಸಂಪುಟ ಪುನರ್ರಚನೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಶಾಸಕರನ್ನು ಸೇರಿಸ್ಕೊಳ್ಬೇಕು ಸಚಿವ ಸಂಪುಟಕ್ಕೆ, ಅದೇ ರೀತಿ ಯಾವೆಲ್ಲ ಶಾಸಕರನ್ನ ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎಂಬ ಬಗ್ಗೆ ಕೂಡ ಈಗಾಗಲೇ ಸ್ಪಷ್ಟ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ದೆಹಲಿಗೆ ಹೋಗಿರುವಂಥದ್ದು. ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಏನು ಡಿ.ಕೆ.ಶಿ ಅವರನ್ನ ಕರೆಸಿ ಕೂಡ ಒಂದು ಮಾತುಕತೆಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಡಿ.ಕೆ.ಶಿ ಅವರ ಪ್ರಮುಖ ಅಜೆಂಡಾ ಇರುವಂಥದ್ದು ಸಚಿವ ಸಂಪುಟ ಪುನರ್ರಚನೆ ಮೊದಲೇ ನಾಯಕತ್ವ ಬದಲಾವಣೆಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತ ಒತ್ತಡ ಹಾಕುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಅಧಿಕಾರಕ್ಕೆ ಬಂದಾಗಿಂದ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುವಂಥದ್ದು ಹಿಂದೆ 2 ವರ್ಷ ಅಂತ ಒಂದು ಅಧಿಕಾರ ಹಂಚಿಕೆ ಸೂತ್ರ ಆಗಿತ್ತು ಅಂತ ಕೂಡ ಸಾಕಷ್ಟು ಡಿ.ಕೆ.ಶಿ ಪರ ಇರುವಂಥ ಶಾಸಕರು ಮಾತ್ರ ಹೇಳ್ತಾ ಇದ್ರು. ಆದರೆ ಈಗ ಅದು ಎಲ್ಲಕ್ಕೂ ಕೂಡ ಬ್ರೇಕ್ ಬೀಳುವ ಸಾಧ್ಯತೆ ಇರುವಂಥದ್ದು. ಡಿ.ಕೆ.ಶಿ ಅವರು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ಏನಂದರೆ ನಾವು ಕಷ್ಟಪಟ್ಟಿರೋ ಕೆಲಸಕ್ಕೆ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅಂತ ಕೂಡ ಒಂದು ಹೇಳಿಕೆಯನ್ನು ಆಗಾಗ ಹೇಳ್ತಿದ್ರು. ಅದರಿಂದಾಗಿ ಆ ಸಮಯ ಈಗ ಬಂದಿರೋ ಸಾಧ್ಯತೆ ಇರುವಂಥದ್ದು. ಅವರು ಕೂಡ ನಾಯಕತ್ವ ಹಂಚಿಕೆಗೆ ಒತ್ತಡ ಹಾಕುವ ಸಾಧ್ಯತೆ ಇರುವಂಥದ್ದು ವಸಂತ. ಆದರೆ ಇವರಿಬ್ಬರ ವಾದ ಮತ್ತು ಅವರ ಅಭಿಪ್ರಾಯಗಳನ್ನು ಕೇಳಿದ ನಂತರ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅದೇ ರೀತಿ ವೇಣುಗೋಪಾಲ್ ಏನು ತೀರ್ಮಾನ ಕೈಗೊಳ್ತಾರೆ ಎಂಬುದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಹಿರಿಯ ಮತ್ತು ಮೊದಲನೇ ಬಾರಿಗೆ ಆಯ್ಕೆಯಾದಂಥ ಶಾಸಕರು ಕೂಡ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಈಗಾಗಲೇ ತಿಳಿಸಿರುವಂಥದ್ದು, ನಮಗೆ ನಾಯಕತ್ವ ಬದಲಾವಣೆ ಚರ್ಚೆ ಏನಾಗುತ್ತೋ ನಮಗೆ ಬೇಕಾಗಿಲ್ಲ, ಆದಷ್ಟು ಬೇಗ ನಮಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಕೂಡ ಒತ್ತಡ ಹಾಕಿರೋದ್ರಿಂದ ಈ ವೇಳರಲ್ಲಿ ಅಂದರೆ ನಾಯಕತ್ವ ಬದಲಾವಣೆಗೆ ಅವಕಾಶ ಕೊಡ್ತಾರಾ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕು ವಸಂತ್. ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಬಹುದಾ? ಅದ್ರ ಜೊತೆಗೆ ಯಾಕಂದ್ರೆ ನೋಡಿ, ಒಂದು ಕಡೆ ಸಂಪುಟ ಪುನರ್ರಚನೆ ಇರಬಹುದು ಅಥವಾ ನಾಯಕತ್ವ ಬದಲಾವಣೆ ಇರಬಹುದು, ಎರಡೂ ಕೂಡ ಜೇನುಗೂಡಿಗೆ ಕೈ ಹಾಕದಂತೆ. ಸೊ ಹೇಗೆ ಟ್ಯಾಕಲ್ ಮಾಡುತ್ತೆ ಹೈಕಮಾಂಡ್ ಅಂತ ಈ ಕಳೆದ 6 ತಿಂಗಳಿಂದ ಇರುವಂಥ ಈ ಒಂದು ಪವರ್ ಶೇರಿಂಗ್ ವಿಚಾರ, ಸಂಪುಟ ಪುನರ್ರಚನೆ ವಿಚಾರ ಕೊನೆಗೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತಾ ವಸಂತ್? ಈಗಾಗಲೇ ನೋಡೋದಾದರೆ ಸಿದ್ದರಾಮಯ್ಯರು ಕೂಡ ಮಾಸ್ ಲೀಡರ್, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಕೂಡ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಒಕ್ಕಲಿಗರಲ್ಲಿ ಸಾಕಷ್ಟು ಪ್ರಭಾವ ಹೊಂದಿರುವಂಥ ನಾಯಕ. ಯಾಕೆಂದರೆ ಇವರಿಬ್ಬರನ್ನು ಕೂಡ ಸಮಜಾಯಿಸಿ ಮಾಡಿ ಮತ್ತು ಇವರಿಬ್ಬರನ್ನು ಮನವೊಲಿಸಿ ನಂತರ ಯಾವುದೇ ಆದರೂ ತೀರ್ಮಾನ ಕೈಗೊಳ್ಬೇಕು. ಇಲ್ಲಿ ಡಿ.ಕೆ.ಶಿಯನ್ನು ಬಿಡೋ ಸಾಧ್ಯ ಇಲ್ಲ ಮತ್ತು ಸಿದ್ದರಾಮಯ್ಯನೂ ಬಿಡುವ ಸಾಧ್ಯತೆ ಇಲ್ಲ. ಯಾಕೆಂದರೆ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈ ಇಬ್ಬರು ಪ್ರಮುಖ ನಾಯಕರಾಗಿರೋದ್ರಿಂದ ಇವ್ರನ್ನ ಮೊದಲಿಗೆ ಯಾವನ್ನ ಹೈಕಮಾಂಡ್ ಮನವೊಲಿಸ್ತೈತೆ ಎಂಬುದು ಕಾದು ನೋಡಬೇಕು. ಸದ್ಯದ ಮಾಹಿತಿ ಪ್ರಕಾರ
ಪ್ರಕಾರ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅದರಿಂದಾಗಿ ಡಿ ಕೆ ಶಿ ಅವರನ್ನ ಮನವೊಲಿಸುವ ಸಾಧ್ಯತೆ ಇರುವಂಥದ್ದು. ಅಂದರೆ ಈಗಾಗಲೇ DCM ಆಗಿದ್ದರೆ KPCC ಅಧ್ಯಕ್ಷರಾಗಿ ಕೂಡ ಮುಂದುವರಿ, ಆ ನಂತರ ಅವ್ರಿಗೆ ಡಿ ಕೆ ಶಿ ಅವರ ಪರ ಇರುವಂಥ ನಾಯಕರಿಗೆ ಹೆಚ್ಚು ಕ್ಯಾಬಿನೆಟಲ್ಲಿ ಅವಕಾಶ ಕೊಡುವ ಸಾಧ್ಯತೆ ಇರುವುದು, ಇದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ. ಆದರೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಯಾಕೆಂದರೆ ಈಗ ಸಿದ್ದರಾಮಯ್ಯ ಒಂದು ವೇಳೆ ಏಕಾಏಕಿ ಇಳಿಸಿದ್ರೆ ಅದು ಹಿಂದುಳಿದ ನಾಯಕರನ್ನು ಇಳಿಸಿದಂತೆ ಅಂತ ಈಗಾಗಲೇ ದೇಶ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದರ ಭಯ ಕೂಡ ಕಾಂಗ್ರೆಸ್ಗೆ ಇರುವಂಥದ್ದು. ಅದರಿಂದಾಗಿ ಸಿದ್ದರಾಮಯ್ಯ ಕೂಡ ಕರ್ನಾಟಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಮಾಸ್ ಲೀಡರ್ ಆಗಿರೋದ್ರಿಂದ ಅವರ ಪ್ರಾಮುಖ್ಯತೆ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿ DCM ಆಗಿರುವಂಥ DK ಶಿ ಅವರು ಕೂಡ ಒಕ್ಕಲಿಗ ಪ್ರಬಲ ನಾಯಕರಾಗಿರೋದ್ರಿಂದ ಅವರ ಪ್ರಾಮುಖ್ಯತೆ ಕೂಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಯಾವೆಲ್ಲ ಹೈಕಮಾಂಡ್ ಗಣನೆಗೆ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಇದು ಅಧಿಕಾರ ಹಂಚಿಕೆ ಸೂತ್ರ ಆಗಿರ್ಬೋದು ಮತ್ತು ಇವರೊಬ್ಬರ ಮಧ್ಯೆ ಇರುವಂಥ ಸಂಬಂಧವನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಇವರಿಬ್ಬರು ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನ ಹೈಕಮಾಂಡ್ ಮೇಲೆ ವ್ಯಕ್ತಪಡಿಸ್ತಾರೆ, ಇದಕ್ಕೆ ಯಾವ ರೀತಿ ಹೈಕಮಾಂಡ್ ಅವರು ಕೂಡ ನಿರ್ಧಾರಗಳನ್ನು ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಇದರ ಮಧ್ಯೆ ವಿಧಾನ ಪರಿಷತ್ ಚುನಾವಣೆ ಸಂಬಂಧಪಟ್ಟು ಕೂಡ ಚರ್ಚೆ ಆಗುತ್ತೆ. ಅದೇ ರೀತಿ ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೂ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಮುಂದಿನ ತಿಂಗಳು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿ ಕೂಡ ಮುಗಿತಾ ಇರೋದ್ರಿಂದ ಆ ಬಾಕಿ ಉಳಿದಿರೋಂತಹ ಏನು ಈಗಾಗಲೇ ಕಾಂಗ್ರೆಸ್ಗೆ 3 ಸ್ಥಾನಗಳು ಬರುವ ಸಾಧ್ಯತೆ ಇರುವಂಥದ್ದು. ಅದರಲ್ಲಿ ಈಗಾಗಲೇ AIC ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು. ಇನ್ನು ಬಾಕಿ ಉಳಿದಂಥ 2 ಸ್ಥಾನಕ್ಕೆ DK ಸುರೇಶ್ ಹೆಸರು ಸೇರಿದಂಥ ಸಾಕಷ್ಟು ನಾಯಕರ ಹೆಸರುಗಳು ಕೂಡ ಕೇಳಿಬರ್ತಿದೆ. ಅದರಲ್ಲೂ ಪ್ರಮುಖವಾಗಿ AICDಯಲ್ಲಿ ಮಟ್ಟದಲ್ಲಿ ಏನು ಪ್ರಬಲ ಹೊಂದಿರುವ ನಾಯಕರ ಹೆಸರು ಕೂಡ ಕೇಳಿಬರ್ತಿದೆ. ಅದನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೂಡ DK ಶಿ ಅವರು ಸೇರಿದಂತೆ ಎಲ್ಲರೂ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.